Good morning. With the minimal amount of students, I'm starting the class about Milkha Singh. I had shared with you the last class about Milkha Singh's Wikipedia text. Wikipedia is a free encyclopedia where you will get to know about so many people after scrutinizing, after taking into all the important factors. Then they present it to the public. ಇದರಲ್ಲಿ ಏನೇ ಇದ್ರೂ ಇದ್ರ ಬಗ್ಗೆ ರಿಸರ್ಚ್ ಆಗಿರುತ್ತೆ. ರಿಸರ್ಚ್ ಆದ್ಮೇಲೆ ಇವ್ರದೊಂದು ಟೀಮ್ ಇರುತ್ತೆ. ಇವರು ಅದನ್ನ ರಿಸರ್ಚ್ ಮಾಡಿ ಅವ್ರ ಬಗ್ಗೆ ಅದನ್ನ ಕರೆಕ್ಟ್ ಆಗಿ ಅಥೆಂಟಿಕೇಟ್ ಇನ್ಫಾರ್ಮೇಶನ್ ಕೊಡ್ಬೇಕು ಅವ್ರು. ನಮಗೇನದ ವಿಕಿಪೀಡಿಯಾ ಒಂದು ಡಿಕ್ಷನರಿ ಇದ್ದಂಗೆ, ಪರ್ಸನ್ ಡಿಕ್ಷನರಿ ಅನ್ಬೋದು, ಇವನ್ ಒಂದು ಶಬ್ದದ ಡಿಕ್ಷನರಿನೂ ಸಹ. ಈ ಶಬ್ದದ ಒರಿಜಿನ್ ಅಂತೂ ಈಗ ಸಪೋಸ್ ನಮ್ಗಿದ್ದು ಫ್ಲೈಯಿಂಗ್ ಅಂತದ, ವಿಕಿಪೀಡಿಯಾ ಗಿವ್ಸ್ ದ ಇನ್ಫಾರ್ಮೇಶನ್. ಓಕೆ, ಸೊ ಹಾಗಾಗಿ ಐ ಹ್ಯಾಡ್ ಸೆಂಟ್ ಯು ದಿಸ್ ಇಸ್ ಅನ್ ಅಥೆಂಟಿಕ್ ಸೋರ್ಸ್. ನಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಏನು ಕೊಟ್ಟಾರಲ್ಲ ಅದು 15ನೇ ಚಾಪ್ಟರ್ ಅದ ಅವ್ರ ಬಯೋಗ್ರಫಿ. ಇನ್ನು ಅವ್ರು ಏನಿದ್ರು ಎಂತಿದ್ರು ನಾನು ಹೇಳಬಹುದಿಲ್ಲ, ಬಟ್ ನೀವೇ ಅದ್ರಲ್ಲಿ ಕೆಲಸ ಮಾಡಕಂದ್ರೆ ಅದು ನಿಮ್ದಾಗ್ಬಿಡ್ತದೆ. ಇಟ್ ಬಿಕಮ್ಸ್ ದ ಒರಿಜಿನಲ್. ಓಕೆ, ಮೇಡಮ್ ಹೇಳಾರ, ಎಸ್ ಮೇಡಮ್ ಇಸ್ ದೇರ್ ಟು ಗೈಡ್ ಯು, ಬಟ್ ಅನ್ಲೆಸ್ ಯು ಪುಟ್ ಎಫರ್ಟ್ಸ್, ನಿಮ್ಮ ಅಟೆನ್ಷನ್ ನೀವು ಅದಕ್ಕೆ ಕೊಟ್ರಲ್ಲ, ಇಟ್ ಬಿಕಮ್ಸ್ ಯೋರ್ಸ್. ಅದು ಪರ್ಮನೆಂಟ್ ಆಗಿ ನಿಮ್ದೇ ಆಗ್ತದೆ. So only Priya has approached me for having this quiz competition. Nikhil has not approached and told me that madam we are ready, or madam we are facing this difficulty. Allam Prabhu has not approached. So in this concern, before I just blast out your quiz ಇಡ್ಲೇಬೇಕಾಗ್ತದೆ ಇದ್ರ ಬಗ್ಗೆ. ಸೊ ಕ್ವಿಜ್ ನಾನು ಲಾಂಚ್ ಮಾಡೋಕ್ಕಿಂತ ಮುಂಚೆ ಮಂಡೇ ಹಾಕ್ತೀನಿ ಅದನ್ನ. ಮಂಡೇ ಪ್ರಿಪೇರ್ ಇರ್ರಿ, ಮಂಡೇವರೆಗೂ ಪ್ರಿಪೇರ್ ಆಗ್ರಿ. ಇದರಲ್ಲಿ ಏನದ ಟೆಕ್ಸ್ಟ್, ಇದರಲ್ಲಿ ಏನದ ಅದನ್ನ ಅಷ್ಟರ ಮಾತ್ರ ಕಂಟೆಂಟ್ ಅನ್ನ ಪ್ರಿಪೇರ್ ಆಗ್ರಿ. ಆಮೇಲೆ ನಾವೇನು ಲೆಸನ್ಗೆ ಹೋಗ್ತೀವಲ್ಲ, ಅವ್ರ ಜೀವನದ ಅನುಭವ ಅಂಡ್ ಗೆಟಿಂಗ್ ದಿಸ್ ಫ್ಲೈಯಿಂಗ್ ಸಿಕ್ ಹೆಸರು, ಲೈಕ್ ದಿಸ್ ಇಸ್ ಅ ನಿಕ್ ನೇಮ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ದಿಸ್ ಇಸ್ ಅ ನಿಕ್ ನೇಮ್ ಗಿವನ್ ಬೈ ಪಾಕಿಸ್ತಾನ್ ಪ್ರೆಸಿಡೆಂಟ್ ದಟ್ ಟೈಮ್ಸ್. ಇದನ್ನ ಮೂವಿ ಥ್ರೂ ಗೊತ್ತಾಗುತ್ತೆ ನಮಗೆ, ರೈಟ್? ಸೊ ಇದನ್ನ ಯಾರು ಕೊಟ್ರು, ಏನಕ್ಕೆ ಕೊಟ್ರು, ಲೆಟ್ ಅಸ್ ಸಿ ಆಲ್ ದೋಸ್ ಥಿಂಗ್ಸ್. Okay, let us go with this first. This is a short information of Milkha Singh, who departed us on 18th June 2021. To my surprise, ನಾನು ನಿಮಗೆ ಅದೇ ವೀಕ್ ಈ ಲೆಸನ್ ಸ್ಟಾರ್ಟ್ ಮಾಡಕ್ಕಿದ್ದೆ. ನಿಮ್ದು ಅದು ನಾನು ಮಾಡಿದೆ ಅಂತಂದ್ರೆ ಐ ವಾಸ್ ಇನ್ ಟು ಅ ರಿಸರ್ಚ್ ಆಫ್ ದಿಸ್ ಆಲ್, ನೋಡಕ್ಕ ಏನದ ಅಂತ ಹೇಳಿ. Then realized I should not put you like a lesson, I should give you like an activity. ಇದೊಂದು ಆಕ್ಟಿವಿಟಿ ರೀತಿ ಕೊಟ್ಟರೆ ನೀವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಂತ ಹೇಳಿ ಇದನ್ನ ಪೋಸ್ಟ್ಪೋನ್ ಮಾಡಿದೆ. ಅಂಡ್ ಐ ಗಾಟ್ ದಿಸ್ ನ್ಯೂಸ್ ನೆಕ್ಸ್ಟ್ ಡೇ. ವೆರಿ ಕೋಇನ್ಸಿಡೆನ್ಸ್ ಇಟ್ ಇಸ್. ಓಕೆ, in this square box students, this is a brief information of Mr. Milkha Singh. Okay, nickname Flying Sikh, nationality Indian, born 20th November 1929. Place everything is abridged here, ಅಂದ್ರೆ ಶಾರ್ಟ್ ಆಗಿ ಕೊಟ್ಟಿರ್ತಾರೆ. ಗೋವಿಂದಪುರ ಹಿಡಿದ್ಬಿಟ್ರೆ ನಾವು ಬಸ್ತಿ ಬುಖಾರಿ ಇನ್ ಅ ವಿಲೇಜ್ ಇನ್ ಕೋಟ್ ಅಡು, ಮುಜಫರಾಗ್ರಹ, ಪಂಜಾಬ್ ಪ್ರಾವಿನ್ಸ್ ಆಫ್ ಪಾಕಿಸ್ತಾನ್. ಸೊ ಗೋವಿಂದಪುರ was in Punjab, but that Punjab where the country Pakistan is. ಸೊ ಪಾಕಿಸ್ತಾನ್ ಒಳಗೂ ಒಂದು ಪಂಜಾಬ್ ಅದ, ಈಗಲೂ ಒಂದು ಪಂಜಾಬ್ ಅಂತದ ಅಲ್ಲಿ. ಆ ಊರೊಳಗ ಒಂದು ಸಣ್ಣ ಹಳ್ಳಿ ಒಳಗೆ ಇರ್ತಿದ್ದ ಗೋವಿಂದಪುರ್. ಆ ಊರಲ್ಲಿ ಜನ್ಮ ತಾಳಿದ್ದು. ಪಂಜಾಬ್ ಪ್ರಾವಿನ್ಸ್, ಬ್ರಿಟಿಷ್ ಇಂಡಿಯಾ ಅಂತ ಕರೀತಾರೆ. ಪ್ರೆಸೆಂಟ್ ಡೇ ಪಂಜಾಬ್ ಪಾಕಿಸ್ತಾನ್, ಅವಾಗಿಂದು ಬ್ರಿಟಿಷ್ ಇಂಡಿಯಾ. ನಮ್ದು ಬ್ರಿಟಿಷ್ ಇಂಡಿಯಾ ಜಾಗ ನೋಡ್ರಿ ಹೆಂಗಿತ್ತದು. ಲೆಟ್ ಮಿ ಟೇಕ್ ಇಟ್ ಲಿಟಲ್ ಅಪ್. ಇಷ್ಟು ಹೋಲ್ ಹಿಂದೂಸ್ತಾನ್ ಅಂತ ಕರೀತಿದ್ರು ಅವಾಗ. ಇವಾಗ ನಾವು ಲೆಫ್ಟ್ ಸೈಡು, ಇದು ನಮ್ ಕರ್ಸರ್ ಒಯ್ಯಕ್ ಹೋಗಲ್ಲ, ಕರ್ಸರ್ ಒಯ್ದು ಬಿಟ್ರೆ ಎಲ್ಲ ಖಾಲಿ ಹೋಗ್ಬಿಡ್ತದೆ. ಇವನ್ ಬಾಂಗ್ಲಾದೇಶು ಇವೆಲ್ಲ ಫಿಲ್ಡ್ ಇತ್ತು. ದಿಸ್ ವಾಸ್ ಇಂಡಿಯಾ. ಆಕ್ಚುಲಿ ಇವಾಗಿರೋ ಶೇಪ್ ಇಂಡಿಯಾ ಬಾಳ ಚಂದದ, ಅವಾಗಿನಕಿನ ಆ ಕಡೆ ಒಂದಿಷ್ಟು ಹೋಗೈತಿ, ಈ ಕಡೆ ಒಂದಿಷ್ಟು ಹೋಗೈತಿ. ಹಂಗ ನೋಡಿದ್ರೆ ಇವಾಗ ಶೇಪ್ ಸೈಜ್ ಚಂದ ಕಾಣ್ತೈತಿ ನಮ್ ಭಾರತ ದೇಶದ. ಅದೇ ಪಾಕಿಸ್ತಾನ್ ಕವರ್ ಇದ್ದಾಗ ಅದೊಂದ್ ಸ್ವಲ್ಪ ಕಡೆ ಎಕ್ಸ್ಟೆಂಡ್ ಅದ, ಅದು ಇಂಡಿಯಾ ಒಳಗೆ ಇತ್ತು. ಪಾಕಿಸ್ತಾನ್ ಅಂತ ಕರಿತಿರ್ಲಿಲ್ಲ, ಅದಕ್ಕೊಂದು ಈಗ ಹೆಂಗ್ ನಮ್ಮ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಅಂತ ಇತ್ತಲ್ಲ, ಹಂಗೊಂದು ಊರ್ ಇತ್ತದು. ಅದು ಬಾಂಗ್ಲಾದೇಶದ ಕಡೆದು ಎಲ್ಲಾನು ಕವರ್ ಆಗೈತೆ ನೋಡ್ರಿ. ದಿಸ್ ವಾಸ್ ಬ್ರಿಟಿಷ್, ದಿಸ್ ವಾಸ್ ದ occupancy ಬ್ರಿಟಿಷ್ ಎಕ್ಸ್ಪೆಕ್ಟೆಡ್. ಈ ಹೋಲ್ ಜಾಗಾನೇ ಅವ್ರು ತಮ್ದಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದು.
ಅದೇ ಜಾಗದಲ್ಲಿ ನಮ್ಮ ಮಂದಿ ಎಚ್ಚರಾಗಿ ಉಳಿಸ್ಕೊಂಡ್ರು. ಇದು ಎಷ್ಟೆಷ್ಟು ಉಳಿತು, ಎಷ್ಟೆಷ್ಟು ಉಳಿಲಿಲ್ಲ. ದ ಪಿಕ್ಚರ್ ಇಸ್ ಇನ್ ಫ್ರಂಟ್ ಆಫ್ ಅಸ್. Died 18th June 2021, aged 91, the greatest age, healthy. Occupation ಅಂದ್ರೆ ಅವ್ರು ಮಾಡುವ ಕೆಲಸ. Athlete, employer, retired, formerly of the Indian Army and Government of Punjab, India. Retired ಅಂದ್ರೆ ಏನು, ಆರ್ಮಿ ಒಳಗೆ ಜಾಯಿನ್ ಆಗಿದ್ರು, ಬಟ್ ಅಂಡರ್ ದ ಸ್ಪೋರ್ಟ್ಸ್ ಕೆಡರ್, ಸ್ಪೋರ್ಟ್ಸ್ ಅಲ್ಲಿ ಇದ್ರು. ಸೊ ಹಿ ವಾಸ್ ಮೇನ್ಲಿ ಅಪಾಯಿಂಟೆಡ್ ಫ್ರಮ್ ಆರ್ಮಿ as an athlete. Spouse Nirmal Saini. His wife name is Nirmal Saini. Nirmal Kaur Saini was an Indian volleyball player. ಅವ್ರ ಹೆಂಡತಿ ಬಗ್ಗೆ ಬರ್ಕೋರಿ, ಅವ್ರ ಹೆಂಡತಿ ಹೆಸರು ಗೊತ್ತಿರಬೇಕು. ಇವೆಲ್ಲ ನಿಮ್ಗೆ ಕ್ವಿಜ್ ಅಲ್ಲಿ ಕೇಳ್ತೀನಿ ನಾನು. She was the wife of athlete Milkha Singh and the mother of Jeev Milkha Singh. Was an Indian volleyball player and captain of Indian women's national volleyball team. She was also a sportsman itself, but she's died earlier than him. Okay, next, military career. Allegiance, Indian service, Indian army badge ಸಿಕ್ಕಿತ್ತವರಿಗೆ. rank honorary captain ಅಂತ ಹೇಳಿ ಅಪಾಯಿಂಟ್ ಮಾಡಿರ್ತಾರೆ, ಬಟ್ ದೇ ವರ್ಕ್ ಫಾರ್ ಓನ್ಲಿ honorary ಅಂತಂದ್ರೆ ನೇಮ್ ಸೇಕ್ ಅಂತ ಹೇಳ್ತಾರೆ ಅದನ್ನ. ದೇ ಶುಡ್ ಬಿ ಅ ಪಾರ್ಟ್ ಆಫ್ ದ ಟೀಮ್. ಈಗ ಒಂದೊಂದು 10 ಜನ ಇರ್ತಾರ ಒಂದು ಟೀಮ್ ಒಳಗ, ಆರ್ಮಿ ಒಳಗ. ಆ 10 ಜನದ ಒಳಗ ಒಬ್ಬನ್ನ ಸ್ಪೋರ್ಟ್ಸ್ಗೆ ಕಳಿಸ್ತಾರ, ಒಬ್ಬನ್ನ ಬೇರೆ ಫೀಲ್ಡ್ ಕಳಿಸ್ತಾರ. ಇಲ್ಲಿ ನೋಡ್ರಿ, ಈಸ್ ಅ ಟೈಟಲ್ ಫಾರ್ ದ ಕಮಾಂಡರ್ ಆಫ್ ಅ ಮಿಲಿಟರಿ ಯೂನಿಟ್, ದ ಕಮಾಂಡರ್ ಆಫ್ ಅ ಶಿಪ್, ಏರೋಪ್ಲೇನ್, ಸ್ಪೇಸ್ ಕ್ರಾಫ್ಟ್. ಯಾವ್ರಿಗೆ ಕ್ಯಾಪ್ಟನ್ ಅಂತಾರ, ಬಟ್ ಇಲ್ಲಿ ಏನ್ ಹೆಸರು ಕೊಟ್ಟಾರ, ಆನರರಿ ಅಂತ ಕೊಟ್ಟಿದ್ದಾರೆ. ಆನರರಿ ಅಂತಂದ್ರೆ ದೇ ವಿಲ್ ಬಿ ಪಾರ್ಟ್ ಆಫ್ ದ ಟೀಮ್, ಬಟ್ ದೇ ಆರ್ ನಾಟ್ ವರ್ಕಿಂಗ್ ಫಾರ್ ದ ಆರ್ಮಿ. ಬಟ್ ದೇ ಆರ್ ಬ್ಯಾಗಿಂಗ್ ಸರ್ಟನ್ ಪ್ರೈಸಸ್. ಸ್ಪೋರ್ಟ್ಸ್ ಕ್ಯಾಟಗರಿ ಒಳಗೆ ಆರ್ಮಿ ಒಳಗಿಂದ ಅವ್ರು ಹೋಗಿತ್ತು. ಸೊ ವಾಟ್ ಅವಾರ್ಡ್ಸ್ ಹಿ ಗಾಟ್? ಪದ್ಮಶ್ರೀ ಅಂತ ಸಿಕ್ಕಿತ್ತು. ಯಾವ ಸ್ಪೋರ್ಟ್? ಟ್ರ್ಯಾಕ್ ಅಂಡ್ ಫೀಲ್ಡ್. ನಮ್ಮ ಕ್ವಿಜ್ಗೆ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂತಂದ್ರೆ ಒಂದು ನ್ಯಾಷನಾಲಿಟಿ, ಒಂದು ಬಾರ್ನ್, ಪ್ಲೇಸ್ ಒಳಗೆ ಏನ್ ಡೆಫಿನೇಷನ್ ಕೊಟ್ಟಾರ, ದಟ್ ಪ್ಲೇಸ್ ವಾಸ್ ನೇಮ್ಡ್ ಬಿಫೋರ್ ವಾಟ್. ನಾವು ಬಸ್ತಿ ಬುಖಾರಿ, ಇವಾಗ ಏನಂತಾರೆ ಗೋವಿಂದಪುರ, ಅದು ನಿಮಗೆ ಗೊತ್ತಿರಬೇಕು. ದೀಸ್ ಆರ್ ಯುವರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ಇನ್ಕ್ಲೂಡೆಡ್ ಇನ್ ಯುವರ್ ಕ್ವಿಜ್ ಲಿಸ್ಟ್ ಆಫ್ ಕ್ವಶನ್ಸ್. ರ್ಯಾಂಡಮ್ ಆಗಿ ಕೇಳ್ತಿರ್ತೀವಿ ಇವೆಲ್ಲ, ಬಟ್ ನೀವೆಲ್ಲ ನೋಟ್ಸ್ ಮಾಡ್ಕೋಬೇಕಿದೆ. ನೆಕ್ಸ್ಟ್ ಮೇನ್ ಇವೆಂಟ್ ಇಸ್ ಸ್ಪ್ರಿಂಟಿಂಗ್. ವಾಟ್ ಡು ಯು ಮೀನ್ ಬೈ ಸ್ಪ್ರಿಂಟ್ ಅಂತಾನು ಕೇಳ್ಬೋದು ನಾನು. ಸೊ ವಾಟ್ ಇಸ್ ಸ್ಪ್ರಿಂಟಿಂಗ್? ಸೊ ಓನ್ಲಿ ವಿಕಿಪೀಡಿಯಾ ಪೇಜ್ ಈಸ್ ಅವರ್ ಅಥಾರಿಟಿ. Kiran, you can take the attendance with very minimal students, very less attendance today. Now let us start with Wikipedia starting information. Milkha Singh from Wikipedia, the free encyclopedia of the Indian Test cricketer. Milkha Singh, 20th November 1929 to 18th June 2021, also known as the Flying Sikh. ಇದು ನಾನು ಪ್ರಿಂಟ್ಔಟ್ ತಗೊಂಡು ನೀವು ಹೈಲೈಟ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗ್ತದೆ ನಿಮ್ಗೆ. ವಾಸ್ ಅನ್ ಇಂಡಿಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಸ್ಪ್ರಿಂಟರ್. ವಾಟ್ ವಾಸ್ ಹಿ? ಇಂಡಿಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಸ್ಪ್ರಿಂಟರ್. ಓಡೋರಿಗೆ ಹೇಳ್ತಾರಲ್ಲ ಸ್ಪ್ರಿಂಟರ್. ಹೂ ವಾಸ್ ಇಂಟ್ರೊಡ್ಯೂಸ್ ಟು ದ ಸ್ಪೋರ್ಟ್ ವೈಲ್ ಸರ್ವಿಂಗ್ ಇನ್ ದ ಇಂಡಿಯನ್ ಆರ್ಮಿ. ಇಂಡಿಯನ್ ಆರ್ಮಿಗೆ ಜಾಯಿನ್ ಆಗಿರೋ ಕಾರಣ ಅಥವಾ ಇಂಡಿಯನ್ ಆರ್ಮಿ ಒಳಗೆ ಜಾಯಿನ್ ಆಗಿದ್ದ ಕಾರಣ ಅಂದ್ರೆ ಒಂದು ಸ್ಪೋರ್ಟ್ಸ್, ಒಂದು ಫುಡ್, ಊಟದಗೋಸ್ಕರ ಜಾಯಿನ್ ಆಗಿದ್ರು ಅವರು. ಹಾಲು ಸಿಕ್ತದಂತೆಲ್ಲ. ಹಿ ಇಸ್ ದ ಓನ್ಲಿ ಅಥ್ಲೇಟ್ ಟು ವಿನ್ ಗೋಲ್ಡ್ ಆಟ್ 400 ಮೀಟರ್ಸ್. ಗೋಲ್ಡ್ ಅನ್ನೋ ಪದವಿನ ಗಳಿಸಿದ್ದು ಇವರೊಬ್ಬರೇ ಒಬ್ರು ಅಥ್ಲೆಟ್. ಯಾವ ನಂಬರ್ ಆಫ್ ಮೀಟರ್ ಡಿಸ್ಟೆನ್ಸ್ ಓಡಿದ್ದು? 400 ಮೀಟರ್ಸ್ ಆಟ್ ದ ಏಷ್ಯನ್ ಗೇಮ್ಸ್ ಆಸ್ ವೆಲ್ ಆಸ್ ದ ಕಾಮನ್ವೆಲ್ತ್ ಗೇಮ್ಸ್. ಸೊ ಇದು ನಮ್ಮ ಕ್ವಿಜ್ ಇಂಪಾರ್ಟೆಂಟ್ ಕ್ವಶನ್. ಓಕೆ. He also won gold medals in the 1958 and 1962 Asian Games. So years bad important. Year ಏನದಲ್ಲ, this will be your record. 1962 Asian Games. ಯಾವ ಗೇಮ್ಸ್, ಯಾವ ಇಯರ್ದ ಗೇಮ್ಸ್ ಒಳಗೆ ಅವ್ರು ಗೋಲ್ಡ್ ಗೆದ್ದದ್ದು, ಗೋಲ್ಡ್ ಮೆಡಲ್ಸ್. He represented India in the 1956 Summer Olympics in Melbourne. ಮೆಲ್ಬೋರ್ನ್ದೇ ಏನೋ ಒಂದು ನಮಗ್ ಕತೆ ಫ್ಲೈಯಿಂಗ್ ಸಿಕ್ಕದು ಬಂದದ್ದು ನಮ್ಮ ಇದ್ರೊಳಗೆ. The 1960 Summer Olympics in Rome and the 1964 Summer Olympics in Tokyo.
ಈ ಊರನ್ನ ನೆನ್ಪಿಡ್ರಿ, ಟೋಕಿಯೋ, ರೋಮ್ ಅಂಡ್ ಮೆಲ್ಬೋರ್ನ್. ಈ ಊರು ಯಾವ ಊರು, ಯಾವ ಇಯರ್ ಒಲಿಂಪಿಕ್ಸ್ ನಡೆದಿತ್ತು ಅನ್ನೋದು ಗೊತ್ತಾಗುತ್ತೆ. He was awarded the Padma Shri, India's fourth highest civilian award, in recognition of his sporting achievements. So sports field ಅಲ್ಲಿ ಏನ್ ಅಚೀವ್ ಮಾಡಿದ್ದಾರೆ ಅದನ್ನ ಕನ್ಸಿಡರ್ ಮಾಡಿ the fourth highest civilian award. Civilian awards ಅಂತ ನಾವು ಅದರೊಳಗೆ ಫೋರ್ತ್ ನಂಬರ್ ಒಳಗಿಂದ ಅವಾರ್ಡ್ ಅವ್ರಿಗೆ ಕೊಟ್ಟಾರ. The race of which Singh was best remembered in his fourth place finish in the 400 meters final at the 1960 Olympic Games. ಈ ಇಯರ್ ಅನ್ನ ನೆನ್ಪಿಡ್ರಿ, ಎಲ್ಲೇ ಇಯರ್ ಬರುತ್ತಲ್ಲ ಅದನ್ನ ನೋಟ್ ಡೌನ್ ಮಾಡಿರ್ತಾರೆ. ಸೊ ದ ರೇಸ್ ಫಾರ್ ವಿಚ್ ಸಿಂಗ್ ವಾಸ್ ಬೆಸ್ಟ್ ರಿಮೆಂಬರ್ಡ್ ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಅನ್ನ ಯಾವತ್ತು ನೆನಪಿಟ್ಟಿದ್ದು, ಅಥವಾ ಅದನ್ನ ನಾವು ಈಗ ಧೋನಿದೊಂದು ನಾವು ರನ್ಸ್ ಅಥವಾ ಕ್ಯಾಚು ಅಥವಾ ಬೋಲ್ಡು ಅಥವಾ ಬೌಲಿಂಗ್ he is not a good bowler, of course he is actually a wicket keeper. ಆ ವಿಕೆಟ್ ಕೀಪಿಂಗ್ ಅದು ಯಾವ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಯಾವತ್ತು ನೆನಪಿಟ್ಕೊಂತಾರಲ್ಲ, ಆ ರೀತಿ ನಮ್ಮ ಮಿಲ್ಖಾ ಸಿಂಗ್ ಅವ್ರದ್ದು ಯಾವ್ದು ಅಂತಂದ್ರೆ is his fourth place finish in the 400 meters final at the 1960 Olympic Games, which he had entered as one of the favorites. ಸೊ ಇಲ್ಲಿ ಓಡಿದ್ದು ಯಾವುದು 1960 ಒಲಿಂಪಿಕ್ ಗೇಮ್ಸ್ ಒಳಗೆ ಅದೇನೋ ಅವ್ರು ರನ್ನಿಂಗ್ ರೇಸ್ ಮಾಡಿದ್ರಲ್ಲ, ಆ ರೇಸ್ ಹಚ್ಚಿದ್ದನ್ನ ಯಾವತ್ತು ನೆನಪಿಡುವಂತಹದ್ದು. He led the race till the 200 meter mark before easing off. ಹಿಂಗಂದ್ರೆ he led the race till 200 meter. 400 meter ರೇಸ್ ಇತ್ತು, ಅದರೊಳಗೆ ಫಸ್ಟ್ 200 meter he led the race till 200 meter before making ease off ಅಂತಂದ್ರೆ ಬಿಡೋದು, allowing others to pass him. ಒಂಥರ ರಿಲೇ ಇದ್ದಂಗಿದು. Various records were broken in the race which required a photo finish, and so photo finish means occurs in a sporting race when multiple competitors cross the finishing line at the nearly same time. ಸೊ ಫೈನಲ್ ಪಾಯಿಂಟ್ ಒಮ್ಮೆ ಒಟ್ಟಿಗೆ ಎಲ್ಲರೂ ಸೇಮ್ ಲೆವೆಲ್ ಅಲ್ಲಿ ಧುಮುಕ್ತಿರ್ತಾರೆ, ಆ ರೀತಿ ರೇಸ್ ಇತ್ತು. ದಿಸ್ ಇಸ್ ಅ ನೈಸ್ ವರ್ಡ್, photo finish. Various records were broken in the race which required a photo finish ಬೇಕಾಗಿತ್ತು, ಬಟ್ ಅಲ್ಲಿ ಇನ್ನೂ ಒಂದು ರೆಕಾರ್ಡ್ ಬ್ರೇಕ್ ಆಗಿತ್ತು. ಅಂಡ್ ಸೊ ಅಮೆರಿಕನ್ ಓಟಿಸ್ ಡೇವಿಸ್ being declared the winner by 100th of a second. 100th of a second. Can you imagine students? 1 second is 100th percentage ಪ್ರಕಾರ. ಅಷ್ಟು 3 ಜನ ಅಷ್ಟೇನ್ ಫೈನಲ್ ರೇಸ್ ಮುಗ್ಸಾಕತ್ತಿದ್ರು, ಮಿಲ್ಖಾ ಸಿಂಗ್ ಅವರು ಅಲ್ಲಿನೂ ಇದ್ರು ಆ ಟೈಮಲ್ಲಿ. ಆ 100th ಕೌಂಟ್ ಒಳಗೆ 1 ಸೆಕೆಂಡ್ ಒಂದು ತಟಕ್ನು ಈಗ ನಾವು ರ್ಯಾಂಕಿಂಗ್ ಕೊಡ್ತೀವಲ್ಲ ಕಾಲೇಜಲ್ಲಿ, ಸ್ಕೂಲಲ್ಲಿ, ಕಾಲೇಜಲ್ಲಿ, ಹೆಂಗಂತಂದ್ರೆ 98.6 98.5 ಅಂತ ಮಾರ್ಕ್ಸ್ ಬಿದ್ದಿರುತ್ತೆ, ಪರ್ಸೆಂಟೇಜ್ ಅಷ್ಟಾಗಿರ್ತದೆ 98.4. ಸೊ ಬೇಸ್ಡ್ ಆನ್ ದ 6.4 ಆ ರೀತಿ ರ್ಯಾಂಕಿಂಗ್ ಕೊಡ್ತಾರೆ. ಮುಂದಿನ ಪರ್ಸೆಂಟೇಜ್ ಪಾಯಿಂಟ್ ಆದ್ಮೇಲೆ ಏನ್ ಬರ್ತದಲ್ಲ ಅದ್ರ ಮೇಲೂ ರ್ಯಾಂಕಿಂಗ್ ಇರ್ತದೆ. ಎಲ್ಲ 3 ಮಂದಿ 96% ಇರ್ತಾರೆ, ಬಟ್ ಆ ಪರ್ಸೆಂಟೇಜ್ ಒಳಗೆ ಒಂದು ಹೆಚ್ಚು ಕಡಿಮೆ ಇದ್ದೇ ಇರ್ತದೆ. ಅದನ್ನ ನೋಡಿ ರ್ಯಾಂಕಿಂಗ್ ಕೊಡ್ತಾರಲ್ಲ, ಆ ರೀತಿ ಅವರಿಗೆ ಅದು ಅವಾರ್ಡ್ ಮಿಸ್ ಆಗಿರೋದು. ಓಟಿಸ್ ಇನ್ನೊಬ್ಬರಿಗೆ, he is Mr. Otis Crandall Davis. He is an American athlete. He was declared as the winner that time. So ಇದು ನಮಗೆ ಇಂಪಾರ್ಟೆಂಟ್ ಇಲ್ಲ. Anything concerned to Milkha Singh is our question. Okay. Singh's fourth place time of 45.73 seconds was the Indian for almost 40 years. 40 ವರ್ಷವರೆಗೂ ಈ ರೆಕಾರ್ಡ್ ನ ಯಾರು ಬ್ರೇಕ್ ಮಾಡಿರಲಿಲ್ಲ. ಇದನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅದ, ಹಾಕಿಟ್ಕೊರಿ. ಸಿಂಗ್ಸ್ ಫೋರ್ತ್ ಪ್ಲೇಸ್ ಟೈಮ್ ಅಂದ್ರೆ 4ನೇ ಪ್ಲೇಸಿಗೆ ಬಂದಿದ್ರು ಅವ್ರು ಈ ರೇಸ್ ಅಲ್ಲಿ, of 45.73 seconds was the Indian national record for almost 40 years. ಯಾವ ಸ್ಪ್ರಿಂಟಿಂಗ್ ಇತ್ತದು? 400 meters ಫೈನಲ್ ಇದ್ದಾಗ 1960 ಒಲಿಂಪಿಕ್ಸ್. 1960 ಅಂತಂದ್ರೆ ಇದು ಸಮ್ಮರ್ ಒಲಿಂಪಿಕ್ಸ್, ಎಲ್ಲಿ ರೋಮಲ್ಲಿ ನಡೆದಿರುವಾಗ ಈ ಇನ್ಸಿಡೆಂಟ್ ಅಕರ್ ಆಗಿತ್ತು. ಸೊ ಹಿಂಗ್ ರಿಲೇಟ್ ಮಾಡ್ಬೇಕಾಗ್ತದೆ, ಹಿಂಗ್ ನೀವು ಓದ್ಕೋಬೇಕಾಗ್ತದೆ. ಸೊ ಹಿಂಗ್ ನಾವು ಕ್ವಶನ್ಸ್ ತೆಗಿತಾ ಇರ್ತೀವಿ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಹೌ ಯು ಹ್ಯಾವ್ ಟು ಸ್ಟಡಿ ದ ವಿಕಿಪೀಡಿಯಾ. From beginnings that saw him orphaned and displaced during the partition of India, Singh has become a sporting icon in his country. In 2008, journalist Rohit Brijnath described Singh as the finest athlete India has ever produced. So, ಒಬ್ರು ಜರ್ನಲಿಸ್ಟ್ ಇದ್ರು,
ಇದಾರೆ, ದಟ್ ಇಸ್ ರೋಹಿತ್ ಬ್ರಿಜ್ನಾಥ್. ಅವ್ರು ಒಂದು ಇವರಿಗೆ ಟ್ಯಾಗ್ಲೈನ್ ಕೊಟ್ಟಾರೆ. ಏನಂತಾರಂತಂದ್ರೆ ಅವ್ರಿಗೆ ಬೆಸ್ಟ್ ಅಥ್ಲೆಟ್ ಅಂತಾರಂತ. ಎಂಥ ಅಥ್ಲೆಟ್ ಅಂತಂದ್ರೆ ಇನ್ನೊಂದು ಆ ರೀತಿಯಾದ ಇನ್ನೊಬ್ಬ ಮನುಷ್ಯನೇ ಇಲ್ಲ, ಇನ್ನೊಂದು ಸ್ಪೋರ್ಟ್ ಪರ್ಸನೇ ಇಲ್ಲ ಅಂತ. Singh died of COVID-19 complications on June 18 at the age of 91. So he suffered with COVID pandemic. Let us study about the early life. Presentation ಇಷ್ಟೇ ಅದ. ಅರ್ಲಿ ಲೈಫ್ ಓದ್ತೀರಿ, ಇಂಟರ್ನ್ಯಾಷನಲ್ ಕರಿಯರ್ ಓದ್ತೀರಿ, ಲೇಟರ್ ಲೈಫ್ ಓದ್ತೀರಿ. ಇದಾದ ತಕ್ಷಣ ನಿಮ್ಮ ಅಭ್ಯಾಸ ಮುಗೀತು. ಇದ್ರ ಜೊತೆಗೆ ಅವ್ರ ಅವಾರ್ಡ್ಸ್ ಏನಿರ್ತದಲ್ಲ, ಈ ಲಿಸ್ಟ್ ಈ ಟೇಬಲ್ ಅನ್ನ ಸ್ಟಡಿ ಮಾಡಿಟ್ಕೊರಿ. ಯಾವ ಕ್ಯಾಟಗರಿಯಲ್ಲಿ ಇದ್ರ ಬಗ್ಗೆ ಬೇಕಂತಂದ್ರೆ ಅಗೇನ್ ವಿಲ್ ಗೆಟ್ ಡಿಟೇಲ್ಡ್ ಇನ್ಫಾರ್ಮೇಶನ್. ಆ ಡಿಟೇಲ್ಗೆ ಹೋಗಂಗಿಲ್ಲ, ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಪರ್ಸನಲ್ ಬಗ್ಗೆ ಹೋಗೋಕ್ಕಿಂತ ಮುಂಚೆ ಲೇಟರ್ ಲೈಫ್ ಅಂತಂದ್ರೆ ಆದ್ಮೇಲೆ, ಇಂಟರ್ನ್ಯಾಷನಲ್ ಕರಿಯರ್ ಅಂದ್ರೆ ಸ್ಪೋರ್ಟ್ಸ್ ಬಗ್ಗೆ. ಅರ್ಲಿ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. Milkha Singh was born on 20th November 1929. He was born in a Sikh family of Rathore Rajput origin. ಇದನ್ನೇನಷ್ಟು ಇಂಪಾರ್ಟೆಂಟ್ ಬೇಕಾಗಿಲ್ಲ ನಮಗೆ. He was born in a Sikh family ಅಂದ್ರೆ ರಗಡ್ ಆಗುತ್ತೆ, ನಮ್ಮ ಇನ್ಫಾರ್ಮೇಶನ್ ಆಗಾಯ್ತು, ನಮ್ಮ ಕ್ವಶನ್ ಆನ್ಸರ್ಸ್ ಆಯ್ತು. His birthplace was Govindpura. Now why Govindpura and why we can trust only this content is it is always researched and given. Illi authentic iರ್ತೈತಿ. So we should always in like 99% we should support only Wikipedia. A village of 10 kilometers from Muzaffarnagar city in Punjab province, British India. ಈಗ ಏನಂತಾರ ಅಂದ್ರೆ ನಾವು ಮುಜಫರ್ಗಢ್ ಡಿಸ್ಟ್ರಿಕ್ಟ್ ಪಾಕಿಸ್ತಾನ್. ಸೊ ಹುಟ್ಟಿದ ಊರು ಯಾವುದು ಗೊತ್ತಿರಬೇಕು, ಹುಟ್ಟಿದ ಡೇಟು, ಯಾವ ಫ್ಯಾಮಿಲಿ ಅಥವಾ ಯಾವ ಕಾಸ್ಟ್ ದವರು, ಯಾವ ರಿಲಿಜನ್ದವರು ಅದು ಗೊತ್ತಿರಬೇಕು. He was one of 15 siblings. OMG, their family size is very big, students. 8 of whom died before the partition of India. ಇಂಡಿಯಾ ಮತ್ತು ಪಾಕಿಸ್ತಾನ ಸೆಪರೇಟ್ ಆಗಕತ್ತಿತ್ತು. ಆಗೋಕ್ಕಿಂತ ಮುಂಚೆನೆ ಇದು 8 ಜನ ತೀರ್ಕೊಂಡ್ರು. 8 ಜನದಲ್ಲಿ ಇಲ್ಲೇ ಅವ್ರದ್ದು ಫ್ಯಾಮಿಲಿ ಬಹಳ ಡಿವೈಡ್ ಆಯ್ತು, ಒಂದು ದೂರ ಆಗ್ಬಿಟ್ರು ಅವರು. ಬಟ್ ಅವ್ರು ಎಷ್ಟು ಸಿಬ್ಲಿಂಗ್ಸ್ ಅಂದ್ರ ಅಣ್ತಮ್ದ್ರು ಅಕ್ಕಂಗಿರು ಎಲ್ಲಾರು ಅಂತೀವಲ್ಲ ನಾವು, ಅದಕ್ಕೆ ಸಿಬ್ಲಿಂಗ್ಸ್ ಅಂತಾನೆ ಇಂಗ್ಲಿಷ್ ಅಲ್ಲಿ. 15 ಜನ ಇದ್ದಲ್ಲಿ 15 ಜನ ಪಾರ್ಟಿಷನ್ಕಿಂತ ಮುಂಚೆನೆ 8 ಮಂದಿ ತೀರ್ಬೋದ್ರು. ಓಕೆ, 8 ಉಳಿದ್ರೆ ಎಷ್ಟು? 7. He was orphaned, not 7, 6. He was orphaned during the partition when his parents, a brother and 2 sisters were killed in the violence. Orphaned ಅಂತಂದ್ರೆ ಅವ ಅನಾಥವಾಗಾದ. During the partition when his parents, a brother and 2 sisters were killed in the violence that ensued. ಅದೇನ್ ಪಾರ್ಟಿಷನ್ ಆಗಕತ್ತಿತ್ತಲ್ಲ, ಅವಾಗ ಫೈಟ್ ಆಯ್ತು ಬಹಳ, ಇಂಡಿಯನ್ಸ್ದು ಮತ್ತು ಪಾಕಿಸ್ತಾನದ್ದು. ಆ ಫೈಟ್ ಅಲ್ಲಿ ಅವನ ತಂದೆ ತಾಯಿ ತೀರ್ಕೊಂಡು ಹೋದ್ರು, ಅವನ ಅಣ್ಣ ಅವನ ಬ್ರದರ್ ಅಂತ ತೀರ್ಕೊಂಡ ಸತ್ ಹೋದ. ಆಮೇಲೆ ಅವನಿಬ್ರು ಅಕ್ಕಂದಿರು ತೀರ್ಕೊಂಡ್ರು. He witnessed these killings. ಇದನ್ನ ಅವ ಕಣ್ಣಾರೆ ನೋಡಿದ್ದ. Escaping the troubles in Punjab, escaping ಅಂದ್ರೆ ಅಲ್ಲಿಂದ ಓಡಿ ಬಂದ್ಬಿಟ್ಟ ಅವ. Where killings of Hindus and Sikhs were continuing. ಹಿಂದೂಸನ್ನ ಕೊಲ್ಲಕ್ ಸ್ಟಾರ್ಟ್ ಮಾಡತ್ತಿದ್ರು ಮುಸ್ಲಿಮ್ಸು, ಸಿಖ್ಸ್ನ ಕೊಲ್ಲಿಗತ್ತಿದ್ರು. ವೇರ್ ಇದು ಕನೆಕ್ಟಿವ್ ಸೆಂಟೆನ್ಸ್ ಆಗುತ್ತೆ. Escaping the troubles in Punjab, where killings of Hindus and Sikhs were continuing, by moving to Delhi, India in 1947, Singh lived for a short time with the family of his married sister. ಅವನ ಅಕ್ಕನ ಮದುವೆ ಆಗಿತ್ತು, ಅಂದ್ರೆ ಮದುವೆ ಆಗಿದ್ದ ಒಬ್ಬ ಅಕ್ಕ ಇದ್ಲು, ಅಕ್ಕಿನ ಮನೆಯೊಳಗೆ ಓಡಿ ಬಂದು ಶರಣಾಗತಿ ತಗೊಂಡಿದ್ದ. ಅದನ್ನ ಮೂವಿಯಲ್ಲಿನೂ ನೋಡ್ತೀವಿ. ಯಾವ ವರ್ಷದಲ್ಲಿ? 1947 ನಮ್ಮ ಕಂಪ್ಲೀಟ್ಲಿ ಡಿವೈಡ್ ಆಗಿತ್ತು ಅವಾಗ. And was briefly imprisoned at Tihar jail for traveling on a train without a ticket. So imprisonment, ಜೈಲ್ಗೂ ಹೋಗಿದ್ದವ. ಯಾವ ಜೈಲು? ತಿಹಾರ್ ಜೈಲ್ ಅನ್ನೋ ದೊಡ್ಡ ಜೈಲ್ ಅದ ಇಂಡಿಯಾದ. ನಮ್ಗೆ ಇವಾಗಾದ್ರೂ ಅಷ್ಟೇ. ನಮ್ಮ ಸಂಜಯ್ ದತ್ತನು ಹೋಗಿ ಬಂದಾನ ಮೋಸ್ಟ್ಲಿ ತಿಹಾರ್ ಜೈಲ್ಗೆ. For traveling on a train without a ticket. Traveling in the train ಅನ್ನಂಗಿಲ್ಲ, traveling on the train ಅಂತೀವಿ. ಸೊ ನಡು ಗ್ರಾಮರ್ ಹೇಳ್ಬೇಕಾಗ್ತದೆ. His sister Ishwar sold some jewelry to obtain his release. ಅವನ್ನ ಬಿಡಿಸ್ಕೊಳ್ಳಿಕ್ಕೆ she has to sell off her jewelry. He spent some time at a refugee camp in
Purana Killa and at a resettlement colony in Shadara, both in Delhi. ಅವು ಎರಡು ಆ ಜಾಗದಲ್ಲಿ ಇವರು ಮೈಗ್ರೇಟೆಡ್ ಪೀಪಲ್ ಇದ್ರಲ್ಲ ಪಾಕಿಸ್ತಾನದಿಂದ. ಸೊ ಹಾಗಾಗಿ ರೀಸೆಟಲ್ಮೆಂಟ್ಗೋಸ್ಕರ ಇವ್ರಿಗೆ ಒಂದು ರೆಫ್ಯೂಜಿ ಕ್ಯಾಂಪ್ ಅಂತ ಮಾಡಿರ್ತಿದ್ರು. ಅಲ್ಲಿ ಇರುವಂತ ಪರಿಸ್ಥಿತಿ ಬಂದಿತ್ತು. ಸೊ ಇದು ಅರ್ಲಿ ಲೈಫ್ ಒಳಗೆ ಇಂಪಾರ್ಟೆಂಟ್ ಅಂತಂದ್ರೆ ಏನು, ದೇ ಆರ್ ಇಮೋಷನಲ್ ಥಿಂಗ್ಸ್. ಅವ್ರದ್ದು ಫ್ಯಾಮಿಲಿ ಎಷ್ಟು ಸಫರ್ ಆಗಿತ್ತು ಅನ್ನೋದು ಅರ್ಥ ಆಗುತ್ತೆ ನಮಗೆ. ನಾನು ಏನಕ್ಕೆ ಇವೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ, ಒಬ್ಬ ಮನುಷ್ಯ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಎನ್ಕರೇಜ್ಮೆಂಟ್ ಸಿಗ್ಬೇಕು ಅಂತಂದ್ರೆ ತನ್ನ ಜೀವನನ ಹೆಂಗ್ ಸಾಧಿಸ್ಕೊಂಡ ಅವನು. though nobody was there with his support students, not parents, not sister, nor anyone. He had to run with his. ಅವ್ನು ಸಣ್ಣವನಿದ್ದ ಆಕ್ಚುಲಿ. ಅವ್ನು ಹಂಗೆ ನೋಡಿದ್ರೆ ಅವನೇ ಸಣ್ಣವನು, ಬೇರೆ ಎಲ್ಲರೂ ದೊಡ್ಡವರೇ ಇದ್ರು ಸಹ ಎಷ್ಟು ಸ್ಟ್ರಗಲ್ ದಿಂದ ಆ ಮನುಷ್ಯ ಎದ್ದು ನಿಂತ. ಇದು ಸ್ಟ್ರಗಲ್ ಹೆಂಗ್ ಗೊತ್ತಾ ಸ್ಟೂಡೆಂಟ್ಸ್? ಇವಾಗ ಲೈಕ್ ರಿಚ್ ಪರ್ಸನ್ ಬಿಕಮಿಂಗ್ ಪೂರ್ ಅಂಡ್ ಅಗೇನ್ ಬಿಕಮಿಂಗ್ ರಿಚ್, ಆರ್ ಅ ಪರ್ಸನ್ ರಿಸೈಡಿಂಗ್ ಇನ್ ಇಂಡಿಯಾ ಡೂಯಿಂಗ್ ಎವ್ರಿಥಿಂಗ್ ಬಟ್ ಸ್ಟಿಲ್ ಮೇಕಿಂಗ್ ಲಾಸ್. ಆ ಲಾಸ್ ಅನ್ನ ಮತ್ತೆ ಹೆಂಗೋ ಮಾಡಿ ವಿತ್ ದ ಹೆಲ್ಪ್ ಆಫ್ ಹಿಸ್ ರಿಲೇಟಿವ್ಸ್ ಹಿ ಹ್ಯಾಸ್ ಕಮ್ ಔಟ್. ಇದು ಆ ರೀತಿ ಪರಿಸ್ಥಿತಿ ಅಲ್ಲ. ದೇರ್ ವಾಸ್ ಸಿವಿಯರ್ ಹೆಲ್ಪ್ಲೆಸ್ನೆಸ್. ಆ ಹೆಲ್ಪ್ಲೆಸ್ನೆಸ್ ಹೆಂಗಂತಂದ್ರ ಯಾರ್ದು ಏನು ಇಲ್ಲೇ ಇಲ್ಲ. ಹೌ ಕ್ಯಾನ್ ಯು ಥಿಂಕ್ ಆಫ್ ಅ ಕರಿಯರ್ ಅಹೆಡ್? ಅವನ ಈಗೋ, ಅವನ ಡೆವಲಪ್ಮೆಂಟು, ಅವನ ಹೆಲ್ತು ಇವೆಲ್ಲ ಎಲ್ಲಿತ್ತವಾಗ? ಇವೆಲ್ಲದ್ರ ಮಧ್ಯ ಅವನು ಎದ್ ನಿಂತಿದ್ನಲ್ಲ. ಎದ್ ನಿಂತದ ಹೆಂಗಂದ್ರ ಹಿ ವಾಸ್ ಸ್ಟ್ಯಾಂಡಿಂಗ್ ಫಾರ್ ಹಿಮ್ಸೆಲ್ಫ್. He was standing strong for himself. That will they make us very strong, you know, students. So ಆ ಬಡದಾಟ ಕಷ್ಟನ ಸ್ವಲ್ಪ ಮಟ್ಟಿಗಾದ್ರೂ ಈ ವಿಕಿಪೀಡಿಯಾದಿಂದ ಗೊತ್ತಾಗಬಹುದು ನನ್ನ ಸ್ಟೂಡೆಂಟ್ಸ್ ಅಂತ ನನ್ನ ಆಸೆ. ಓಕೆ. Singh became disenchanted with his life and considered becoming a dacoit. Dacoit ಅಂತಂದ್ರೆ ಹೋಗಿ ಮತ್ತೊಬ್ಬರ ಮೇಲೆ ದಾಳಿ ಮಾಡಿ ದುಡ್ಡನ್ನ ಒಸ್ಕೊಳ್ಳೋದು. ಬಿಕಾಸ್ ಅವರಿಗೆ ತಮ್ಮ ಫ್ಯಾಮಿಲಿ ಹೋಯ್ತು, ಎಲ್ಲಾನು ಹೋಯ್ತು, ಯಾರೂ ಇರ್ಲಿಲ್ಲ. ಇನ್ನೇನಾದ್ರೂ ಬೇಕಂತಂದ್ರೆ ಒಮ್ಮತ್ ಕಂಡಿದ್ದೇನು, ಕೊಲೆನ ನೋಡಿದ್ದು ಸಣ್ಣಂದಿರ್ತಾನೆ. ಇವೆಲ್ಲ ಪರಿಸ್ಥಿತಿ ನಮ್ಗೆ ನೋಡ್ತಾ ಅವ್ರಿಗೆ ಅನ್ಸುತ್ತೆ ಹಿ ಹಿಮ್ಸೆಲ್ಫ್ ಕನ್ಸಿಡರ್ಡ್ ದಟ್ ಬೆಟರ್ ಐ ಶುಡ್ ಬಿಕಮ್ ಅ ಡಕಾಯ್ಟ್. ಅಂದ್ರೆ ಹಿ ಕ್ಯಾನ್, ಅವ್ರಿಗೆ ಥಾಟ್ಸ್ ಹಂಗ್ ಬರ್ತಿತ್ತು. ಬಟ್ ವಾಸ್ ಇನ್ಸ್ಟೆಡ್ ಪರ್ಸುವೇಟೆಡ್ ಬೈ ಒನ್ ಆಫ್ ಹಿಸ್ ಬ್ರದರ್ಸ್ ಮಲ್ ಖಾನ್ ಟು ಅಟೆಂಪ್ಟ್ ರಿಕ್ರೂಟ್ಮೆಂಟ್ ಟು ದ ಇಂಡಿಯನ್ ಆರ್ಮಿ. ಸೊ ಅಂದ್ರೆ ಈ ಮಾತು ಅವ್ರ ತಲೆಯಲ್ಲಿ ಬರ್ತದಂತಂದ್ರೆ ಅವ್ನು ಎಷ್ಟು ಸೈಕಲಾಜಿಕಲಿ ಎಫೆಕ್ಟ್ ಆಗಿತ್ತು, ಎಷ್ಟು ಫ್ಯಾಮಿಲಿಯಾಗಿ ಎಷ್ಟು ಎಲ್ಲ ಹಾಳಾಗ್ಬಿಡ್ತು. ಅವಾಗಿನ ಹಾಳು ಬೇರೆ ಆಗುತ್ತೆ ಸ್ಟೂಡೆಂಟ್ಸ್. ಯಾಕಂತಂದ್ರೆ ಇಂಡಿಯಾ ವಾಸ್ ಅಂಡರ್ ಕಂಟ್ರೋಲ್ ಆಫ್ ಬ್ರಿಟಿಷ್, ಇಂಡಿಯಾ ಅಂಡ್ ಪಾಕಿಸ್ತಾನ್. ಆ ಡಿವಿಷನ್ ಅಲ್ಲಿ ಬ್ರಿಟಿಷ್ ಆಲ್ರೆಡಿ ಬಿಟ್ಟು ಹೋಗಿದ್ರು. ಬಟ್ ಆ ಡಿವಿಷನ್ ಅಲ್ಲಿ ನಮ್ಮ ಇಂಡಿಯನ್ಸೇ ಇನ್ನೊಬ್ರು ಇಂಡಿಯನ್ಗೆ ಶಾಪ್ ಆಗ್ಬಿಟ್ರ. ಅವಾಗ ಯಾರನ್ನ ಯಾವಾಗ ಎಲ್ಲಿ ಯಾರು ದಾಳಿ ಮಾಡ್ತಾರ ಅನ್ನೋದು. ಅದನ್ನ ಬದಿಗಿಟ್ಟು ದೆನ್ ಹಿ ಸ್ಟಾರ್ಟೆಡ್ ಟು ಥಿಂಕ್ ಅಬೌಟ್ ಹಿಸ್ ಲೈಫ್. ಲೈಕ್ ಇಂಡಿಯನ್ ಆರ್ಮಿ ಜಾಯಿನ್ ಆದ್ರೆ ಅವ್ರ ಅಣ್ಣ ಹೇಳ್ತಾನೆ ಮಲ್ ಖಾನ್ ಅಂತ, ಹಿ ಶುಡ್ ಜಾಯಿನ್ ಇಂಡಿಯನ್ ಆರ್ಮಿ. ಮೇ ಬಿ ನಮಗ್ ಮೂವಿದಿಂದ ಗೊತ್ತಾಗತ್ತೆ ಲೈಕ್ ಹಿ ವಾಸ್ ಫುಡಿ, ತಿನ್ನೋ ಆಸೆ ಇತ್ತು, ಹಾಲು ಕುಡಿಯೋ ಆಸೆ ಇತ್ತು ಅವ್ರಿಗೆ. ಸೊ ನೀ ಇಂಡಿಯನ್ ಆರ್ಮಿ ಜಾಯಿನ್ ಆದಿ, ಫಿಸಿಕಲಿ ಗಟ್ ಇದ್ದಿ, ಇಂಡಿಯನ್ ಆರ್ಮಿ ಜಾಯಿನ್ ಆಗ್ತಿ ಅಂದ್ಮೇಲೆ ನಿನಗೆ ಇವೆರಡೂ ಫೆಸಿಲಿಟಿ ಗ್ಯಾರಂಟಿ ಅಂತ ಗೊತ್ತಾದ್ಮೇಲೆ ಲೆಟ್ ಮೀ ಬಿ ಸ್ಟಿಕ್ಕಿಂಗ್ ಟು ದಿಸ್ ಅಂತ ಏನೋ ವಿಚಾರ ಮಾಡಿದ್ರು. ಎಲ್ಲೋ ಒಂದ್ ಕಡೆ ನಂದು ದಂಡಿಗೆ ಹತ್ತದ ನನ್ನ ಲೈಫ್ ಅಂತ. ಸೊ ಹಿ ಸಕ್ಸಸ್ಫುಲಿ ಗೇನ್ ಎಂಟ್ರೆನ್ಸ್ ಇನ್ ಹೀಸ್ 4th ಅಟೆಂಪ್ಟ್ ಇನ್ 1951. ಈ ವರ್ಷ ನೆನ್ಪಿಡ್ರಿ, ಆರ್ಮಿ ಒಳಗೆ ಎಂಟ್ರಿ ಸಿಕ್ಕಿದ್ದು 4ನೇ ಪಡಾವ್ ಅಂದ್ರೆ 4ನೇ ರೌಂಡ್ ಆಫ್ ಕಾಂಪಿಟೇಷನ್ ಒಳಗ. ವೈಲ್ ಸ್ಟೇಷನ್ಡ್ ಅಟ್ ದ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಸೆಂಟರ್. ಸ್ಟೇಷನ್ಡ್ ಅಂತಂದ್ರೆ ಇರೋದು. ಓಕೆ. ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಸೆಂಟರ್ ಇನ್ ಸಿಕಂದ್ರಾಬಾದ್. ಹಿ ವಾಸ್ ಇಂಟ್ರೊಡ್ಯೂಸ್ ಟು ಅಥ್ಲೆಟಿಕ್ಸ್. ಯಾವಾಗ ಈ ಟೈಮಲ್ಲಿ ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೆಂಟರ್ ಅಂತೇಳಿ ಒಂದಿತ್ತು. ಆ ಸೆಂಟರ್ ಒಳಗೆ ಈ ಆರ್ಮಿ ಗ್ರೂಪ್ ಆಫ್ ಪೀಪಲ್ ಅನ್ನ ಇಲ್ಲಿ ಇರಿಸಿದ್ರು. ಆ ಟೈಮಲ್ಲಿ ಯಾವ ಊರದು? ಸಿಕಂದ್ರಾಬಾದ್ ಒಳಗೆ. ಅವ್ರಿಗೆ ಈ ಅಥ್ಲೆಟಿಕ್ಸ್ ಬಗ್ಗೆ ಗೊತ್ತಾಯ್ತು. ಏನಿರ್ತದ ಅಥ್ಲೆಟಿಕ್ಸ್ ಅಥವಾ ಅಥ್ಲೆಟಿಕ್ಸ್ ಏನೇನು ಬೇಕಾಗ್ತದ ಅದನ್ನ ಅವ್ರಿಗೆ ಪರಿಚಯ ಆಗಿತ್ತು. ಇದು ನಮ್ಮ ಕ್ವಿಜ್ಗೆ ಇಂಪಾರ್ಟೆಂಟ್ ಕ್ವಶನ್. He had run 10 km distance to and from school as a child and was selected by the army for special training in athletics after finishing 6th in a compulsory cross-country run for new recruits. So 6ನೇ ಸ್ಥಾನ ಒಳಗೆ ಗಳಿಸಿರೋ ಕಾರಣಕ್ಕೆ ಅವರಿಗೆ ಕ್ರಾಸ್ ಕಂಟ್ರಿ ರನ್ನಿಂಗ್ ಅಂತ ಮಾಡಿಸ್ತಾರಲ್ಲ, ಕಂಟಿನ್ಯೂಸ್ಲಿ ಫಾರ್ ಸಮ್ ಮೆನಿ ಕಿಲೋಮೀಟರ್ಸ್. ಆ ಕ್ರಾಸ್ ಕಂಟ್ರಿ ಒಳಗೆ ಸೆಲೆಕ್ಟ್ ಮಾಡಿದ್ರು.
ಬಿಕಾಸ್ ಆಫ್ ಹಿಸ್ ರನ್ನಿಂಗ್ ಸ್ಕಿಲ್. ಎದಕ್ಕೆ ಈ ರನ್ನಿಂಗ್ ಸ್ಕಿಲ್ ಯಾವಾಗ ಡೆವಲಪ್ ಆಗಿದ್ದು? ನಾವು ಸಣ್ಣವರಿದ್ದಾಗ, ತಾವು ಸಣ್ಣವರಿದ್ದಾಗ ಸ್ಕೂಲಿಗೆ ಓಡೋಡ್ ಹೋಗ್ತಿದ್ರಂತ, ನಡ್ಕೋತ ಹೋಗ್ತಿರ್ಲಿಲ್ಲ, ಓಡೋಡ್ ಹೋಗ್ತಿದ್ರು. Singh has acknowledged how the army introduced him to sport, saying that I came from a remote village. I didn't know what running was or the Olympics. ಅಂದ್ರೆ ನಾವು ಸಣ್ಣಂದ್ರದಿಂದ ಓಡ್ತಿರ್ತೀವಿ. ಆ ಓಡೋದು ಒಂದು ಈಸಿ, ಓಡೋದು ಒಂದು ಇಟ್ ಈಸ್ ಲೈಕ್ ಬಿಗ್ ಅವಾರ್ಡ್ ವಿನ್ನಿಂಗ್ ಪ್ಲಾಟ್ಫಾರ್ಮ್ ಅನ್ನೋದು ಅವ್ರಿಗೆ ಆರ್ಮಿನೇ ಹೇಳ್ಕೊಟ್ಟಿದ್ದು ಅಂತ ಅರ್ಥ. ಅದು ಓಡೋರಿಗೆ ಪ್ರೈಸ್ ಕೊಡ್ತಾರಂತಂದ್ರೆ ಖುಷಿ ಅಲ್ಲ, ಜಾಸ್ತಿ ಫಾಸ್ಟ್ ಓಡೋರಿಗೆ ಶಾಕ್ ಅನಿಸ್ತದ. ದಟ್ ಇಸ್ ಹೌ he was taken it. ಅದನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದು. ಸೊ ಇಂಟರ್ನ್ಯಾಷನಲ್ ಕರಿಯರ್ ಅಂತಂದ್ರೆ ಅವ್ರ ಸ್ಪೋರ್ಟ್ಸ್ ಕರಿಯರ್. ಇದರಲ್ಲಿನೂ ಸಹ ಯಾವ ಇಯರ್ ಬರ್ತದಲ್ಲ ಅದನ್ನ ನೀವು ನೆನ್ಪಿಟ್ಕೋಬೇಕು. ಓಕೆ, Singh represented India in the 200 meter and 400 meter competitions of the 1956 Melbourne Olympic Games. ಈ ಮೆಲ್ಬೋರ್ನ್ ಬಗ್ಗೆ ನಮಗೆ ಬಹಳ ಚಲೋ ಗೊತ್ತಿರ್ಬೇಕಾ ಸ್ಟೂಡೆಂಟ್ಸ್? His inexperience meant that he did not progress from the heat stages, but a meeting with the eventual 400 meter champion at those games, Charles Jenkins, both inspired him to greater things and provided him with information about training methods that he did not. Andre ಈ ಮೆಲ್ಬೋರ್ನ್ ಇಂಡಿಯಾ ಇನ್ 200 ಮೀಟರ್ 400 ಮೀಟರ್ ಕಾಂಪಿಟೇಷನ್ ಅದವರು ಈ ಮೆಲ್ಬೋರ್ನ್ ಒಲಿಂಪಿಕ್ ಗೇಮ್ಸ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ದು. ಈ ಪಾರ್ಟಿಸಿಪೇಷನ್ ಅಲ್ಲಿ his inexperience meant that he did not progress from the heat stages, but a meeting with the eventual 400 champion at those games both inspired him to greater things and provided him with information about training methods. ಅಲ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ವೀಕ್ ಆಗಿತ್ತು ಅವ್ರದ್ದು. ಆ ವೀಕ್ನೆಸ್ ಅನ್ನ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಅವ್ನ ಟೀಮ್ ಮೇಟ್ಸ್ ಇದ್ರು, ಅವ್ರು ಅವನಿಗೆ ಸಜೆಸ್ಟ್ ಮಾಡಿದ್ರು. ದೇ ಟೋಲ್ಡ್ ಹಿಮ್ ಹೌ ಹಿ ಹಿಮ್ಸೆಲ್ಫ್ ಹ್ಯಾಸ್ ಟು ಟ್ರೈನ್. ಎಷ್ಟು ಸತಿ ಸೋಲ್ ಆಗ್ಯದಲ್ಲ ಅಲ್ಲೇ, ದೋ ಹಿ ವಾಸ್ ಅ ಗುಡ್ ಸ್ಪ್ರಿಂಟರ್, ಅವರಲ್ಲಿರೋ ಆ ಮೆಥಡ್ ಏನ್ ಬೇಕಲ್ಲ ಆಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಅದು ಕಡಿಮೆ ಆಗಿತ್ತು. ಅದನ್ನ ಅವರು ಅವನಿಗೆ ಇನ್ಫಾರ್ಮೇಶನ್ ಕೊಟ್ಟು ಬೆಳವಣಿಗೆ ನಿಲ್ಲಿಸಿದ್ರು. ಸೊ ಇನ್ 1958 Singh set records for the 200 meter and 400 meter in the National Games of India held at Cuttack and also won gold medals in the same events at the Asian Games. He then bowled. ಇಲ್ಲಿ ನಾವು ನಿಮ್ಮ ಕ್ವಿಜ್ ಒಳಗೆ ಏನ್ ಕೇಳ್ತೀವಿ ಅಂತಂದ್ಮೇಲೆ ಈ ಇಯರು ಪ್ಲಸ್ ಯಾವ ಗೇಮ್ ನಡೆದಿತ್ತು ಅಂತಾನು ಕೇಳಬಹುದು, ಎಷ್ಟು ಟೈಮಲ್ಲಿ ರನ್ ಅನ್ನ ಮುಗಿಸಿದಾರ, ಈ ಪ್ಯಾರಾಗ್ರಾಫ್ ಅನ್ನ ನೀವೇ ಸ್ಟಡಿ ಮಾಡಬೇಕು. ಮಂಡೇ ಕ್ವಿಜ್ ಗ್ಯಾರಂಟಿ. ಓಕೆ ಪ್ರಿಯಾ? ಲೇಟರ್ ಲೈಫ್ ಅಂತಂದ್ರೆ ಇನ್ನೊಂದು ಈ ಸ್ಪೋರ್ಟ್ಸ್ ಜೊತೆಗೆ ಇನ್ನೊಂದೇನು ಲೈಫ್ ಇತ್ತಲ್ಲ ಅವ್ರದ್ದು, ಅದು ಸ್ಪೋರ್ಟ್ಸ್ ಆದ್ಮೇಲೆ. Singh was promoted from the rank of Sepoy to junior commissioned officer in recognition of his successes in the 1958 Asian Games. ಏಷ್ಯನ್ ಗೇಮ್ಸ್ ಅಲ್ಲಿ ರಿಸಲ್ಟ್ ಕೊಟ್ರಲ್ಲ ಅವರು ಥ್ರೂ ಆರ್ಮಿ, ಸೊ ಹಿಂಗಾಗಿ ಅವ್ರಿಗೆ ಪ್ರಮೋಷನ್ ಸಿಕ್ತು. ಈ ಸಬ್ಸಿಕ್ವೆಂಟ್ಲಿ ಎದ್ರ ಪ್ರಮೋಷನ್ ಸಿಕ್ತು? ಫ್ರಮ್ ದ ರ್ಯಾಂಕ್ ಆಫ್ ಸಿಪಾಯ್ ಟು ದ ಜೂನಿಯರ್ ಕಮಿಷನ್ಡ್ ಆಫೀಸರ್. He subsequently became director of sports in Punjab Ministry of Education. ಸೊ ಅಲ್ಟಿಮೇಟ್ಲಿ ಅವರಿಗೆ ಸಿಕ್ಕಿರೋದು ಪಂಜಾಬ್, ಇಂಡಿಯಾ ಒಳಗ ಇದು ಅಲ್ಲೆಲ್ಲ, it is in India. Singh was awarded the Padma Shri, India's fourth highest civilian award, following his success in 1958. In 2001, he turned down an offer of the Arjuna Award. Turned down ಅಂದ್ರೆ ಒಪ್ಕೊಳ್ಳಿಲ್ಲ ಅವರು. ಇದು ನಮ್ಮ ಕ್ವಿಜ್ ಕ್ವಶನ್ ಆಗುತ್ತೆ. From the Indian government, arguing that it was intended to recognize young sports people and not those such as him. See the spirit of this man. ಅವರು ಅದನ್ನ ಒಪ್ಕೊಳ್ಳಿಲ್ಲ. ನನಗೇನ್ ಮಾಡ್ತೀರಿ, ಅರ್ಜುನ ಅವಾರ್ಡ್ ನನ್ಕಿನ್ನ ಚಿಕ್ಕವ್ರಿಗೆ ಕೊಡ್ಬೇಕು, ನಾನು ಬಹಳ ಸೀನಿಯರ್ ಆಗ್ತೀನಿ, ನನಗೆ ಕೊಡ್ಬೇಡ್ರಿ ಅಂತ ಅದನ್ನ ರಿಜೆಕ್ಟ್ ಮಾಡ್ಕೊಂಡ್ರು. ಒಪ್ಕೊಳ್ಳಿಲ್ಲ, ನನಗೆ ಕೊಡ್ಬೇಡ್ರಿ ಅವಾರ್ಡ್, ದೋ ಐ ಹ್ಯಾವ್ ಅಚೀವ್ಡ್ ಇಟ್, ಅದು ಯಂಗ್ ಹುಡುಗರಿಗೆ ಕರೆಕ್ಟ್ ಅವಾರ್ಡ್ ಕೊಡ್ಬೇಕು, ಅದನ್ನ ನನಗೆ ಕೊಡಬಾರ್ದು ಅಂತ ರಿಜೆಕ್ಟ್ ಮಾಡ್ಕೊಂಡ್ರು. He also thought the award was being inappropriately given to people who had little notable involvement as active sports people at all. He said that I have been clubbed with sports persons who are nowhere near the level that I had achieved, and that the award had become devalued. He was a man of ethics. ಈ ಭಾವನೆಗಳು ಯಾರಿಗೆ ಬರ್ತಾವ ಅಂತಂದ್ರೆ ಕಷ್ಟದಿಂದ ಬಂದವ್ರಿಗೆ ಗೊತ್ತಾಗ್ತಾವ. ಯಾಕಂದ್ರೆ ಈಗ ನೋಡಿದ್ರೆ ಏನೋ ಒಂದು ಮಾಡಿರ್ತಾರ ಫಿಲ್ಮ್ನಾಗ, ಏನೋ ಒಂದು ಫಿಲ್ಮ್ ಮೂವೀಸ್ ಆರ್ ದ ಗ್ರೇಟೆಸ್ಟ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ ಫಾರ್ ಸ್ಟೂಡೆಂಟ್ಸ್ ಫಾರ್ ದ ಜನರೇಷನ್. ನಾವು ಏನೂ ಮಾಡಿರಂಗಿಲ್ಲ, ಬರೀ ಏನಂದ್ರೆ ಲೈಕ್ ಅವ್ರ ಎಫರ್ಟ್ಸು ಹಾಕಿರಂಗಿಲ್ಲ, ಬರೀ ಒಂದು ಲುಕ್ಕು ಒಂದು ಕ್ಯಾಮ್ರಾ ಮೂವ್ಮೆಂಟ್ಲೆ ಅವರಿಗೆ
ಅವಾರ್ಡ್ ಕೊಡ್ತಾರೆ ಬೆಸ್ಟ್ ಆಕ್ಟರ್ ಅಂತ ಹೇಳಿ. ನೋಡಿದ್ರೆ ಅಲ್ಲೊಂದು ಆಕ್ಟಿಂಗ್ ಸ್ಕಿಲ್ ಇರಂಗಿಲ್ಲ, ಬರೀ ಸ್ಟೈಲ್ ಇರ್ತೈತಿ. ಸೊ ಅದನ್ನ ಕಷ್ಟದಿಂದ ಪಡೆದಿರುವಂತಹ ಅವಾರ್ಡೇ ಬೇರೆ. ಅದಕ್ಕೆ ವ್ಯಾಲ್ಯೂ ಕೊಟ್ರೆ ಅದಕ್ಕೆ ನಿಜವಾದ ಕೆಲಸ ಮಾಡ್ದಂಗ. ಹಂಗ ನೋಡಿದ್ರ ಎಷ್ಟೋ ಜನ ಕೆಲ್ಸದ್ ಬಿಟ್ಟು ಬರೀ ಆಕರ್ಷಣೆಗೆ ಅಥವಾ ನೋಡೋದಕ್ಕೆ ಇಂಥವಕ್ಕೆ ಅಡಾಪ್ಟ್ ಆದವ್ರಿಗೆ ಏನು ವ್ಯಾಲ್ಯೂ ಕೊಡ್ಬೇಕಾಗಿರೋದಲ್ಲ ಅಂತ ಮಿಲ್ಖಾ ಸಿಂಗ್ ಅವ್ರ ವಿಚಾರ. ಸೊ ದಿಸ್ ಶೋಸ್ ಹಿಸ್ ಪರ್ಸನಾಲಿಟಿ ಸ್ಟೂಡೆಂಟ್ಸ್ ಆಸ್ ಅ ಪರ್ಸನ್ ಹೌ ಹಿ ವಾಸ್. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಫಾರ್ ಅವರ್ ಕ್ವಿಜ್ because I may ask these questions. While sharing his experience in a college in Goa in 2014, he stated the awards nowadays are distributed like prasad in a temple. Why should one be honored when he or she has not achieved the benchmark for the award? I rejected the Arjuna I was offered after I received the Padma Shri. Padma Shri ಸಿಕ್ಕಾದ್ಮೇಲೆ ಅರ್ಜುನ ಅವಾರ್ಡ್ ಸಿಗಕ್ಕೆ ಆಫರ್ ಮಾಡಿದ್ರಂತವ್ರಿಗೆ. It was like being offered an SSC certificate after securing a master's degree. ಪದ್ಮಶ್ರೀ ಎಲ್ಲರಿಗಿಂತ ದೊಡ್ಡ ಅವಾರ್ಡ್. ಅದ್ರ ನಂತರ ಅವ್ರು ವಿಚಾರ ಮಾಡಿದ್ದು ಅರ್ಜುನ ಅವಾರ್ಡ್ ಕೊಡೋನಲ್ಲ ಇವರಿಗೆ, ಮಿಲ್ಕಾ ಅವರಿಗೆ ಅಂತ ಹಿಂಗೆ. ಸೊ ದಿಸ್ ಶೋಸ್ ಹಿಸ್ ಪರ್ಸನಾಲಿಟಿ, ದಿಸ್ ಶೋಸ್ ವಾಟ್ ದ ಪರ್ಸನ್ ವಾಸ್ ಲೈಕ್. ಬಿಕಾಸ್ ಅವ್ರ ವಿಶ್ವಾಸನೇ ಎತ್ತಿ ಹಿಡಿಬೇಕಲ್ಲ ನಾವು ಯಾವಾಗ್ಲೂ. ಪರ್ಫಾರ್ಮೆನ್ಸು ಅದ, ಈ ಮನುಷ್ಯನ ಕೆಲ್ಸಾನು ಅದ, ಪ್ಲಸ್ ವಿಚಾರನೂ ಅದ. ಎಷ್ಟೋ ಮಂದಿ ಕೆಲಸ ಇರಂಗಿಲ್ಲ, ಬರೀ ವಿಚಾರದಿಂದ ಫೇಮಸ್ ಆಗ್ತಾರ, ಕೆಲ್ಸನೂ ಕಾಣ್ಬೇಕಲ್ಲ. Everything is all about karma. You show, then you judge. All of Singh's medals have been donated to the nation. They were displayed at the Jawaharlal Nehru Stadium in Delhi. So this is important point for our quiz students in Delhi, and later moved to a sports museum in Patiala, where a pair of running shoes that he wore in Rome are also displayed. In 2012, he donated the Adidas shoes that he had won in the 1960 400 final to be sold in a charity auction. Students 1960 ಒಳಗೆ ಅಡಿಡಾಸ್ ಕಂಪನಿ ಇಷ್ಟು ಫೇಮಸ್ ಇತ್ತು, ಇನ್ನೂ ಎಷ್ಟು ಫೇಮಸ್ ಇತ್ತು ನೋಡ್ರಿ. ಆರ್ಗನೈಸ್ಡ್ ಬೈ ಆಕ್ಟರ್ ರಾಹುಲ್ ಬೋಸ್. ರಾಹುಲ್ ಬೋಸ್ ಅಂತ ಒಬ್ಬ ಆಕ್ಟರ್ ಅದಾನ, ಅವ ಆರ್ಗನೈಸ್ ಮಾಡಿದ್ದು ಚಾರಿಟಿ ಆಕ್ಷನ್. ಚಾರಿಟಿ ಅಂತಂದ್ರ ಏನ್ ಹೇಳ್ತಾರ ಅದಕ್ಕೆ, ಚಾರಿಟಿ ಆಕ್ಷನ್ ಅಂತಂದ್ರ ಒಟ್ಟಕ್ಕೆ ನೀಲಾಮಿ ಅಂತ ಹೇಳ್ತೀವಲ್ಲ, ಆ ನೀಲಾಮಿ ಹೆಂಗಂತಂದ್ರೆ ಇಟ್ಸ್ ಅ ಚಾರಿಟಿ ಆಕ್ಷನ್, ದಾನಕ್ಕೋಸ್ಕರ ಮಾಡಿರೋ ಆಕ್ಷನ್. Singh was admitted to the intensive care unit at Fortis Hospital in Mohali on May 24, 2021. ಈ ವರ್ಷ with pneumonia ಆಗಿತ್ತು ಅವರಿಗೆ, caused by COVID-19. His condition was for a while described stable, but he died on 18th June 2021 at 11:30 p.m. in Chandigarh. ಈ ಊರು ನೆನಪಿರಬೇಕು. His wife Nirmal Saini had died a few days earlier on 13th June 2021. This is a miracle, students. Wife and husband together in the same month, in the same year. Also due to COVID-19, Singh was laid on his funeral pyre with a photo of his wife in his hands. ತೀರೋವಾಗ ಹೆಂಡತಿ ಫೋಟೋ ಅವ್ರ ಕೈಯಲ್ಲಿತ್ತು. This is an emotional state. ಚಲೋ. So these are all your important things to be covered in. ಇದು media and popular culture ಅಂತಂದ್ರೆ ಸೋನಿಯಾ ಸನ್ವಾಲ್ಕಾ ಇಲ್ಲಿ ಐತ್ ನೋಡ್ರಿ. Singh and his daughter Sonia Sanwalkar co-wrote his autobiography. ಇಬ್ರು ಜೊತೆಗೆ ಬರೆದಿದ್ದಾರೆ. Title The Race of My Life. It was published in 2013. 2013 ಒಳಗೆ ಪಬ್ಲಿಷ್ ಆಗ್ಯದ. ಇದು ಬಹಳ ಇಂಪಾರ್ಟೆಂಟ್ ನಮ್ಮ ಕ್ವಿಜ್ಗ. Priya and Nikhil. The book inspired Bhag Milka Bhag, biographical film of Singh's life. The film is directed by Rakesh Om Prakash Mehra and stars Farhan Akhtar in the lead role, with Divya Datta and Sonam Kapoor in pivotal roles. The film was widely acclaimed in India and won awards, including the National Film Award for Best Popular Film, providing wholesome entertainment at the National Film Awards, and 5 awards at the International Indian Film Academy. So Mr. Rakesh Om Prakash Mehra has done so many good movies compared to all. ಇದೊಂದು ಐತಲ್ಲ ಅಮೀರ್ ಖಾನ್ ಒಂದು ಮೂವಿ ಅದ, ಅದನ್ನು ಬಹಳ ಚಂದ ಅದ. It's all about national issue only. Amir Khan, Rang De Basanti, superb movie. That is also one of my most favorite movies. That is. The trust was founded. Okay, Singh sold the movie rights for 1 rupee, but inserted a clause stating that. Okay. The film made over 100 crores.
ಇದೇನು ಭಾಗ್ ಮಿಲ್ಕಾ ಭಾಗ್ ಇತ್ತು, ಇದ್ರದ್ದು ಅರ್ನಿಂಗ್ 100 crores ಇತ್ತು. Singh sold the movie rights for 1 rupee, but inserted a clause stating that a share of the profits would be given to Milkha Singh Charitable Trust. ಓಕೆ, ಆ ಮೂವಿನ ಎಲ್ಲರಿಗೂ ರೈಟ್ಸ್ ಇರಂಗಿಲ್ಲ ಅಂದ್ರೆ ತೋರ್ಸೋದಕ್ಕೆ, ರೈಟ್ ಕಾಪಿ ರೈಟ್ಸ್ ಅಂತ ಹೇಳ್ತಾರಲ್ಲ, ಮೂವಿ ರೈಟ್ಸ್. ಆ ಮೂವಿ ತಗೊಂಡು ಬೇರೆಯವ್ರು ಎಲ್ಲಿ ಬೇಕಾದಲ್ಲಿ ಯಾವುದೇ ಫಂಕ್ಷನ್ ಅಲ್ಲಿ ಅಥವಾ ಯಾವುದೇ ಥಿಯೇಟರ್ ಅಲ್ಲಿ ಎಲ್ಲಿ ಬೇಕಾದಲ್ಲಿ ತೋರಿಸ್ಬೋದು, ಅದು ಅಥಾರಿಟಿ ಇರಂಗಿಲ್ಲ, ಅದಕ್ಕೊಂದು ಸೆಕ್ಯೂರಿಟಿ ಮಾಡಿರ್ತಾರೆ. ಸೊ ಹಂಗಾಗಿ ಆ ಮೂವಿ ರೈಟ್ಸು ಹೆಚ್ಚಾಗಿ ಮಿಲ್ಖಾ ಸಿಂಗ್ ಅವ್ರ ಜೀವನ ಮೇಲೆ ಬರ್ದಿದ್ದು ಕಾರಣಕ್ಕೆ ಸಿಂಗ್ ಏನ್ ಮಾಡಿದ್ರು, ಸಿಂಗಿತ್ತದು, ಸಿಂಗ್ ಆಟೋಬಯೋಗ್ರಫಿ ಇತ್ತಲ್ಲ. ಸೊ ವಾಟ್ ಹಿ ಡಿಸೈಡೆಡ್ ವಾಸ್, ಆ ಅರ್ನಿಂಗ್ 1 ರೂಪಿ ಮಾತ್ರ 1 ರೂಪಿ ಮಾತ್ರ ತಗೋತೀನಿ, ಬಟ್ ಅವ್ರದ್ದೇನಿತ್ತಂತಂದ್ರೆ ಉಳ್ದದ್ ಏನೇ ಪ್ರಾಫಿಟ್ ಬರ್ತಿತ್ತಲ್ಲ ಆ ಮೂವಿ ಯಾರಿಗೆ ಕೊಟ್ರು ಸೇಲ್ ಮಾಡಿದ್ಮೇಲೆ ಅವ್ರದ್ದು ಪ್ರಾಫಿಟ್ಸ್, ಅಲ್ಲಿಂದ ಏನ್ ಪ್ರಾಫಿಟ್ಸ್ ಅರ್ನ್ ಆಗ್ತಿತ್ತಲ್ಲ ಇವ್ರಿಗೆ, ದಟ್ ಶುಡ್ ಗೋ ಟು ಅ ಚಾರಿಟೇಬಲ್ ಟ್ರಸ್ಟ್. ದಟ್ ಮೀನ್ಸ್ the trust was founded in 2003 with the aim of assisting poor and needy sports people. ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಬಹಳ ಪ್ರಾಬ್ಲಮ್ಸ್ ಅದಾವ, ಎಷ್ಟೋ ಮಂದಿಗೆ ಏನು ಫೆಸಿಲಿಟಿನೇ ಇಲ್ಲ. ಇದ್ರೊಳಗೆ ಸಫರ್ ಆಗಿದ್ದಂತಂದ್ರೆ ನಮ್ದು ಇವ್ರು ಪ್ರಿಯಾಂಕಾ ಚೋಪ್ರಾ ಮಾಡಿದಾಳಲ್ಲ, ಆಕಿನ ಹೆಸರೇನಪ್ಪ, ಮೇರಿ ಕಾಮ್. ಶಿ ವಾಸ್ ನಥಿಂಗ್ ಸ್ಟೂಡೆಂಟ್ಸ್, ಶಿ ವಾಸ್ ನಥಿಂಗ್. ದೋ ಶಿ ಇಸ್ ಅವಾರ್ಡೆಡ್, ದೋ ಶಿ ವಾಸ್ ನಥಿಂಗ್, ಲೈಕ್ ಫೈನಾನ್ಷಿಯಲಿ ಬಹಳ ವೀಕ್ ಆಕಿ. ಬಟ್ ಅಂದ್ರೂ ಶಿ ಬ್ಯಾಗ್ಡ್ ಗುಡ್ ಅವಾರ್ಡ್ಸ್ ಫಾರ್ ಅವರ್ ಕಂಟ್ರಿ, ಬಟ್ ಅವ್ರಿಗೆ ಫೆಸಿಲಿಟಿ ಸಿಗಲ್ಲ. And this is what is being done. So Madam Tussard's information of that. So prepare well. Monday will be your quiz. All the best. Any doubt you can approach. Bye bye.